ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾ ಇರಾ ಪ್ರಜ್ವಲ್. ನಾನು ಬಂದಿರೋದು ತಬಾಯಿ ಸಾಂಗ್ ರಿಯಾಕ್ಷನ್ ಮಾಡಕ್ ಬಂದೀನಿ. ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಕೇಳಕ್ಕೆ. 100% ಡಿಫ್ರೆಂಟ್ ಆಗೇ ಕಾಣಿಸ್ತಿದೆ. ಟಾಕ್ಸಿಕ್ ಮೂವಿ ಸ್ಟಾರ್ಟಿಂಗು ರಿಲೀಸ್ ಆಗಿದ್ದು, ಫಸ್ಟ್ ಲುಕ್ ಆಗಲಿ, ಫಸ್ಟ್ ಟೀಸರ್ ಆಗಲಿ, ಪ್ರತಿಯೊಂದು ವಿಷಯದಲ್ಲಿ ಕೂಡ ಒಂಥರ ಯೂನಿಕ್ನೆಸ್ ಇದೆ, ಒಂಥರ ಡಿಫ್ರೆಂಟ್ ಶೈಲಿಲೇ ಕಾಣಿಸ್ತಿದೆ. ಇದರಲ್ಲೂ ಕೂಡ ಸಾಂಗ್ ಅನ್ನೋದು ಕೂಡ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಯಶ್ ಅವ್ರನ್ನ ಇದುವರೆಗೂ ನೋಡಿಲ್ದಿರೋ ಯಶ್ನ ಈ ಮೂವಿಲಿ ನೋಡ್ಬೋದು. ಯಾಕೆ ಅಂತಂದರೆ ಡಿಫ್ರೆಂಟಾಗಿ ಒಂಥರ ಬೇರೆ ರೀತಿಲಿ, ಅಂದರೆ ಅವ್ರಿಗೆ ಬೇಕಾಗಿರೋ ಸ್ಕ್ರಿಪ್ಟ್ ಸಿಕ್ಕಿದೆ ಅನ್ನೋ ರೇಂಜಿಗೆ ಮಾಡಿರೋವಂಥ ಫಿಲಮ್ ಅಂತ ಅನಿಸ್ತಾಯಿತ್ತು ನನಗೆ. ಯಾಕೆ ಅಂತಂದರೆ ಇದುವರೆಗೂ ಮಾಡಿಲ್ಲ ಈ ಥರ ಫಿಲಮ್ನ. ಇದೇ ಫಾರ್ ದಿ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು. ಒಂಥರ ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ನಾನಂತೂ ಈ ಮೂವಿಗೆ. ಇದೇ 19ನೇ ತಾರೀಕು 100% ಲಾಂಚ್ ಆಗ್ತಿದೆ. ತುಂಬ ಅಂದರೆ ತುಂಬ ಮೂವೀಸ್ ಇದೆ, ಆದರೆ ಎಲ್ಲಾದ್ರೂ ಮುಂದೆ ಇದು ಸೈಡ್ಗಿಟ್ಟು ನೆಕ್ಸ್ಟ್ ಲೆವೆಲ್ ಹೈಪ್ ತೊಗೊತಿರೋದು. ನಿಮಗೆ ಗೊತ್ತಿರೋದೆ ಯಾವ ರೇಂಜ್ KGF ಫಿಟ್ ಆಗಿತ್ತು, ಅದೇ ಇದಕ್ಕೆ ಕಾರಣ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಹೈ ಮಾಡೋಕ್ಕೆ. ಸೊ ಟಾಕ್ಸಿಕ್ಕು ಅದೇ ರೇಂಜಿಗೆ ಹೋಗುತ್ತೆ ಹೆಂಗೆ ಅಂತ ಈ ಸಾಂಗಲ್ಲಿ ಒಂದು ಸಣ್ಣ ಝಲಕ್ ಬಿಟ್ಟವ್ರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಗುರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟ್ರಿಗೆ ಹೋಗೋಣ. ತಬಾಯಿ ಸಿಂಗರ್ ವಿಶಾಲ್ ಮಿಶ್ರಾ. ಇದು ಯಾಕೋ ವಿಡಿಯೋ ಸಾಂಗ್ ಇಲ್ಲ ಅನ್ಸ್ತೈತೆ, ಅದ್ರ ಬಗ್ಗೆ ಲಾಸ್ಟಿಗೆ ಮಾತಾಡ್ತೀನಿ. ಎಲ್ಲ ಮಿತಿ ಮೀರಿ ಹೋಗೋಣ ಬಾ, ವಾಯ್ಸ್ ಎಲ್ಲ ಗಡಿ ದಾಟಿ ನೋಡೋಣ ಬಾ. ಶೃಂಗಾರದಂಗಾರ ಸಿಡಿದೇಳಲು ತಬಾಯಿ. ಬ್ಯಾಕ್ಗ್ರೌಂಡ್ ಸಖತ್ತಾಗಿದೆ. ಸಾಗರ ಸರಸರ ದಡವನು ದಾಟಲು ಭಾವದ ರಭಸವು ಎದೆಯನು ವೈಯಾರ ವ್ಯಾಮೋಹ ಜೊತೆ ರವಿಗೋಸ್ಕರ ಚಿಚ್ಚಾಕಿದ್ದಾರೆ ಅಂತೈತೆ. ಅದ್ಬಿಟ್ಟಿನ್ನ ಕ್ರೇಜಿ ಸುತ್ತವ್ರೆ ಅಂತ ಹೇಳ್ಬೇಕು. ಲಿರಿಕ್ಸು ಮಾತ್ರ ಬ್ಯಾಕ್ಗ್ರೌಂಡ್ ಸ್ಕೋರು ಸಕ್ಕತ್ತಾಗಿದೆ.
ಕೊಡ್ತಾರೆ ಲಾಸ್ಟಿಗೆ. ಏನಿದು ಮತ್ತೆ ಸ್ಟಾರ್ಟ್ ಆಯ್ತಾ? ಇನ್ನ ಮುಗ್ದಿಲ್ಲ, ನಾನು ಮುಗ್ದೋಯ್ತು ಅನ್ಕೊಂಡ್ಬಿಟ್ಟೆ ಎಂಡಿಂಗ್ ನೋಡಿ. ತಬಾಯಿ ಯಾರನ್ನ ತಬಾಯಿ ಸಕ್ಕತ್ತಾಗಿದೆ ಅಂತ ಹೇಳಬೇಕು. ನನಗೆ ಆ ತಬಾಯಿ ಅನ್ನೋ ಲಿರಿಕ್ಸು ಸಕ್ಕತ್ತಾಗಿದೆ. ಆ ಲಿರಿಕ್ಸು ಮತ್ತು ಅದ್ರ ಜೊತೆಗೆ ಬಂದಿರೋ ಯಾರು ಆಡಿದ್ದಾರೆ ವಾಯ್ಸ್ ಮಾತ್ರ ಕ್ರೇಜಿ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಲಿಟ್ರಲಿ ಕ್ರೇಜಿ ಲೆವೆಲ್. ಲಿಟ್ರಲಿ ನಿಮಗೆ 100% ಯಾವುದೇ ಸಾಂಗ್ ಆಗಲಿ ವಾಯ್ಸು 100% ಇಂಪ್ರೆಸ್ ಎಷ್ಟು ಜಾಸ್ತಿ ಮಾಡುತ್ತೋ ಅದ್ರ ಜೊತೆಗೆ ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಸಪೋರ್ಟ್ ಮಾಡಬೇಕು. ಅದು ಈ ಸಾಂಗಲ್ಲಿ ಸಪೋರ್ಟ್ ಮಾಡಿದೆ. ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿ ಆಟ ಆಡೋರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ. ನೆಕ್ಸ್ಟ್ ಲೆವೆಲ್ಗೆ ಆಟ ಆಡೋರೆ ಅಂತ ಅನ್ನಿಸ್ತು. ನನಗೆ ಸಖತ್ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಮಸ್ತಾಗಿ ಬಂದೈತೆ. ಆಮೇಲೆ ಸ್ಟಾರ್ಟಿಂಗ್ ಹೇಳಿರೋ ಪ್ರಕಾರ ಇದು ವಿಡಿಯೋ ಸಾಂಗು ಎಲ್ಲೋ ಇದು ಸ್ಟಾರ್ಟಿಂಗ್ ಲಾಂಚ್ ಆಗಿ ಏನೋ ಇಶ್ಯೂಸ್ ಆಗಿ ಡಿಲೀಟ್ ಆಗಿರೋ ಥರ ರೂಮರ್ಸ್ ಬರ್ತಿದೆ. ಆದರೆ ಕನ್ಫರ್ಮೇಷನ್ ಇಲ್ಲ. ಆದರೆ ಜಾಸ್ತಿ ಇದು ಎ ಸರ್ಟಿಫಿಕೇಟ್ ಮೂವಿ ಥರ ಕಾಣಿಸ್ತಿದೆ. ಯಾಕೆ ಅಂತಂದರೆ ಇದರಲ್ಲಿ ಯಾವ ಥರ ಕಾಣಿಸ್ತವ್ರೆ ಅಂತ ನಿಮಗೆ ಗೊತ್ತಿರೋದೇ ಎಷ್ಟು. ಸೊ ಆದ್ದರಿಂದ ಆ ಥರ ಇರ್ಬೋದು. ಅದ್ರ ಜೊತೆಗೆ ಇದರಲ್ಲಿ ನೀವು ಬರೀ ಫೋಟೋ ಆಗಿರೋದ್ರಿಂದ ಬೇರೆ ಏನು ನಾವು ಜಾಸ್ತಿ ಡೀಟೇಲಿಂಗ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಒಟ್ನಲ್ಲಿ ಸಾಂಗ್ ಮಾತ್ರ ಸಖತ್ ಇಷ್ಟ ಆಯಿತು. ಆದರೆ ತಬಾಯಿ ಅನ್ನೋ ಲಿರಿಕ್ಸ್ ಸಖತ್ ಇಷ್ಟ ಆಯ್ತು ನನಗೆ. ಅದ್ರ ಜೊತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಖತ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ಸಖತ್ತಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸಾಂಗು ಲಿಟ್ರಲಿ ತುಂಬ ರಿಚ್ಚಾಗಿ ನಿಮಗೆ ಕಿವಿಲ್ ಕೇಳ್ಬೋದು. ಆ ರೇಂಜಿಗೆ ಸಖತ್ ಇಷ್ಟ ಆಯಿತು ನನಗೆ. ಅದಾದಮೇಲೆ ನಾನಿನ್ನು ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು ಚೆಕ್ಔಟ್ ಮಾಡಿ. ಅಂದರೆ ಸ್ಟಾರ್ಟಿಂಗ್ ಏನಕ್ಕೆ ಈ ಥರ ವ್ಯೂಸ್ ಜಾಸ್ತಿ ಓಡಿಸ್ತಾರ ಅದಾದಮೇಲೆ ಲೈಕ್ಸ್ ಜಾಸ್ತಿ ಓಡಿಸ್ತಾರೆ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲ್ಲ ಕಮೆಂಟ್ ಸೆಕ್ಷನಲ್ಲಿ ಚರ್ಚಿ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸುಮ್ಮನೆ ಜಾಸ್ತಿ ಅದ್ರ ಬಗ್ಗೆ ಗೊತ್ತಿಲ್ಲದಲ್ಲೇ ಮಾತಾಡೋದು ವೇಸ್ಟು ಅಂತ ಹೇಳ್ತಾ ಮಾತಾಡೋದು ಬೇಡ ಅನ್ನೋ ತಕ್ಷಣ ಆಟೋಮೆಟಿಕ್ಕಾಗಿ ವಿಡಿಯೋನೇ ಪಾಸ್ ಆಗೋಯ್ತು. ಸಾರಿ. ಈಗ ಅದೇನು ಸ್ಟಾರ್ಟಿಂಗ್ ವ್ಯೂಸು ನನಗೆ ಅರ್ಥ ಆಗ್ತಾಯಿಲ್ಲ. ಆ ರೇಂಜಿಗೆ ವ್ಯೂವ್ಸೇ ಓಡಿಲ್ಲ, ಲೈಕ್ಸ್ ಏನಕ್ಕೆ ಅಷ್ಟೊಂದು ಬಂದಿದೆ. ಲಿಟ್ರಲಿ ಈ ಥರ ಮಾಡೋಕ್ಕೆ ಹೋಗಬೇಡಿ. ಲಿಟ್ರಲಿ ಫ್ಯಾನ್ಸ್ ನೋಡಿದ್ರೆ ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಗ್ತಾರೆ. ಏಕೆ ಅಂತಂದರೆ ಯಶ್ ಅವ್ರದ್ದು ಒಂಥರ ಈಗ ಹೆಂಗೆ ಅಂತಂದರೆ ಅವರು ಪಬ್ಲಿಸಿಟಿ ಮಾಡಲಿಲ್ಲ ಅಂದರೂ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ, ನೆಕ್ಸ್ಟ್ ಪಾಪ್ಯುಲಾರಿಟಿ ಇದೆ. ಸೊ ನೀವು ದುಡ್ಡು ಕೊಟ್ಟು ಓಡಿಸೋವಂಥ ಅವಶ್ಯಕತೆ ಇಲ್ಲೇ ಇಲ್ಲ. ಇದು ದುಡ್ಡು ಕೊಟ್ಟು ಓಡಿಸ್ತಿರೋದ ಅಥವಾ ಗ್ಲಿಚ್ ಆಗಿರೋದ ನನಗಂತೂ ಕನ್ಫ್ಯೂಷನಲ್ಲಿದ್ದೀನಿ ನಾನು. ಅದು ಏನು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದರೆ ದುಡ್ಡು ಕೊಟ್ಟು ಓಡಿಸಿದ್ರೆ ಲಿಟ್ರಲಿ ಅವಶ್ಯಕತೆಯೇ ಇಲ್ಲ. ಏಕೆ ಅಂತಂದರೆ ಎಲ್ಲ ಲ್ಯಾಂಗ್ವೇಜ್ನ ಸೈಡ್ಗೆ ಇಟ್ಬಿಟ್ಟು ಆ ರೇಂಜಿಗೆ ಟ್ರೆಂಡಿಂಗ್ ಆಗಿದೆ ಟಾಕ್ಸಿಕ್ ಮೂವಿ. ಸೊ ನೀವು ಅದನ್ನು ದುಡ್ಡು ಕೊಟ್ಟು ಓಡಿಸೋ ಅವಶ್ಯಕತೆಯೇ ಇಲ್ಲ. ನೆಕ್ಸ್ಟ್ ಲೆವೆಲ್ ಆಟೋಮೆಟಿಕ್ ಟ್ರೆಂಡ್ ಆಗುತ್ತೆ. ಫಸ್ಟು ವಿಡಿಯೋ ಸಾಂಗು ಅದು ಏನಕ್ಕೆ ಡಿಲೀಟ್ ಆಗಿದೆ ಅಥವಾ ನೀವು ಬಿಡಬೇಕಾದ್ರೇ ಫೋಟೋಲಿ ಲಾಂಚ್ ಮಾಡಿರೋದು. ನನಗೆ ಯಾಕೋ ಡೌಟ್ ಹೊಡಿತಿದೆ ಫೋಟೋಲಿ ಲಾಂಚ್ ಮಾಡಿರೋದು ಅಂತ. ಯಾಕೆ ಅಂತಂದರೆ ಫಸ್ಟು ಪೋಸ್ಟರ್ ಬಿಟ್ಟಿದ್ದು ಬೇರೆ, ಇದು ಪೋಸ್ಟರ್ ಬಿಟ್ಟಿರೋದು ಬೇರೆ. ಸೊ ಇದ್ರದ್ದು ಏನು ಪೋಸ್ಟರ್ ಬಿಟ್ಟಿದ್ರೆ ಅದ್ರದ್ದು ವಿಡಿಯೋ ಸಾಂಗ್ ಬಿಟ್ಟಿದ್ರು ಅಂತ ಅಂದ್ಕೊಂಡಿದ್ದೀನಿ. ಏನೋ ಇಶ್ಯೂಸ್ ಆಗಿ ಡಿಲೀಟ್ ಆಗಿರ್ಬೋದು. ಫ್ಯಾನ್ಸಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಪಟ್ಟಂತ ಫೋಟೋ ಹಾಕ್ಬಿಟ್ಟು ರಿಲೀಸ್ ಮಾಡಿರೋ ಥರ ಕಾಣಿಸ್ತಿದೆ. ಏನೋ KVN ಪ್ರೊಡಕ್ಷನ್ಸ್ ಮೇಲೆ ಯಾರಿಗೂ ಕಣ್ಣು ಬಿದ್ದುಬಿಟ್ಟಿರ್ಬೇಕೇನೋ, ಬರೇ ಇದೇ ಥರ ಆಗ್ತಿದೆ. ಜನನಾಯಕನಾಗಲಿ ಅದಾದಮೇಲೆ ಈ ಮೂವಿ ಏನು ರಿಲೀಸ್ ಆಗೇ ಆಗುತ್ತೆ. ಆದರೆ ಈ ವಿಡಿಯೋ ಸಾಂಗ್ ಮಾತ್ರ ಏನೋ ಇಶ್ಯೂಸ್ ಆಗಿ ಹಿಂಗಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಫುಲ್ ಮಾಹಿತಿ ತೊಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಏನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಂಗೆ ಸಾಂಗ್ ಯಾವ ಥರ ಇತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗೋಣ.